ಇದೇನು ಹಿಂಗಾಗ್ತೈತೆ ಹೊಟ್ಟೆಲಿಕ್ಕೆ? ಆಫೀಸ್ ಸಾಕು, ಒಳಗಡೆ ತಗೊಂಡೋಗಿಡಿ. ಇವಾಗ ಆಗ್ತಿದೆಯಾ ಕುಳು ಕುಳು ಮೊಟ್ಟೆ ಮಗನೇ, ಇದನ್ನು ತಿನ್ನು, ನಿನಗಿದೆ ಮಾರಿ ಹಬ್ಬ ಇವತ್ತು. ಇಂದ ನಿಮ್ಮ ಊರಿಗೆ ಹೋಗ್ಬಾರ್ದು, ಹಂಗಾಕಿದ್ದೀನಿ ಮಾತ್ರೆ. ದಾರಿ ಉದ್ದಕ್ಕೂ ಬೇದಿ ಕಿತ್ಕೊಳ್ತೀವತ್ತಿ ಒಯ್ಯಂದು. ಈ ಅಂದಂಗೆ ವಾಶ್ರೂಮ್ ಯಾವ ಕಡೆ ಹೋಗ್ಬೇಕು? ಶುರುವಾಯ್ತು ಆಗ್ಲೇ. ಸ್ಟ್ರೈಟ್ ಹೋಗಿ ಲೆಫ್ಟ್ ತಗೊಳ್ಳಿ. ಅಯ್ಯ ದೇವ್ರೆ, ಇದೇನು ಹಿಂಗಾಗ್ತೈತಲ್ಲ. ಓ, ಎಲ್ಲೈತಪ್ಪ ವಾಶ್ರೂಮು. ಅಮ್ಮಣಿ, ಸುಶೀಲಮ್ಮ, ಅಜ್ಜ ಕೊಳ್ತೋಗಿಲ್ತವ, ಎಲ್ಲೂ ಹೋಗೇ ಇಲ್ಲ ಗಂಡ ಹೆಂಡ್ರು, ಮಂತವನೇ ಇದ್ಬಿಟ್ಟಿರ. ಏನ್ ಕೆಮ ಇಲ್ವಾ ಹೊಲ್ತವ? ಯಾಕಿಲ್ಲ ಕಣತ್ತೆ, ಕೆಲ್ಸ ಇರ್ದಂಗಿರ್ತವ ಹೊಲ್ತವ. ಅದೇ ಗೌಡ್ರ ಮನೆ ಹತ್ರ ಹೋಗಿ ಮಾತಾಡ್ಕೊಂಡ್ ಬರ್ಲಿಲ್ವಲ್ಲ ಅಂತ ಇಬ್ರು ಮಾತಾಡ್ಕೊಂಡ್ ನಿಂತಿದ್ವಿ. ಇದು ಬೇರೆ ನೀವು ಮಂತೋಗಿದ್ದವ ಬರ್ಲೇ ಇಲ್ಲ, ಏನ್ ಕಿವಿ ಹಾಕ್ಲಿಲ್ಲ, ಹಂಗೆ ಬಿಟ್ಬಿಟ್ರ ಅಂತ ಅನ್ಕೊಂಡ್ವಿ ಕಣತ್ತೆ. ಅಮ್ಮಣಿ, ನಿಂಗೆ ಹೆಂಗ್ ಮಗಳು, ನಂಗೂ ಹಾಗೆ ಮೊಮ್ಮಗಳವಳು. ಮೊಮ್ಮಗಳು ಅವನ ಮಗಗಿಂತ ಚೆನ್ನಾಗಿ ಓದ್ತೀನಿ ಅಂತ ಮದ್ವೆ ಮಾಡ್ಸಕ್ಕೆ ಪ್ಲಾನ್ ಮಾಡ್ತಿದ್ದೀರಾ ಅಂತ ನಂಗೂ ಗೊತ್ತು ಬಿಡಿ. ಮಾಡಿ ಅದೇನ್ ನಾಟಕ ಮಾಡ್ತೀರಾ ಮಾಡಿ, ನನಗೆ ಏನ್ ಮಾಡ್ಬೇಕಂತ ಗೊತ್ತು. ಗೌಡ್ರು ಫೋನ್ ಹಚ್ಚಿದೆ, ಬರ್ತಿದ್ದೀನಿ ಅಲ್ಲೇ ಹೋಗಿರಿ ಅಂತ ಹೇಳಿದ್ರು. ಈಗೇನ್ ಬರ್ತಾರೆ, ಅದಕ್ಕೆ ಇಲ್ಲೇ ಮಾತಾಡೋಣ ಅಂತ ನಾನು ಇಲ್ಲೇ ಬಂದೆ. ಓ ಹೌದೇನತ್ತೆ, ನಾವೇನತ್ತೆ ಬರ್ಲೇ ಇಲ್ಲ, ಸುಮ್ಕಾಗ್ಬಿಟ್ರೇನ ಅಂತ ಅನ್ಕೊಂಡಿದ್ವಿ. ನೋಡ್ ಸುಶೀಲಾ, ನಮ್ಕಿಂತ ಚಿಂತೆ ಅತ್ತೆಗೆ ಇದೆ. ಕಡ್ರಿ, ಅತ್ತೆ ಒಬ್ರು ನಮ್ ಹೊಲಕ್ಕಿದ್ರೆ ಏನ್ ಬೇಕಾದ್ರೂ ಮಾಡ್ಬಿಡ್ಬೋದು. ನಿಮ್ತವತ್ತೆ ಹುಡ್ಗ ಎಲ್ಲಿ ಅವನು, ಏನಾದ್ರು ನೋಡಿದೀನಿ ಅಂತ ಏನಾದ್ರು ಹೇಳಿದ್ರ ಗೌಡ್ರು? ಇಲ್ ಕಣಮಣಿ, ಈಗ ಬಂದ್ ಹೇಳ್ದಾರ ತಗ, ಅದೇನ್ ಹೇಳ್ತಾರಂತ ನೋಡೋಣ. ಈಗ ಊಸ್ ಬಿಡೋದು ಸರಿ ಆಯ್ತೇನಾ? ಅದೇನ್ ಗೊತ್ತಮ್ಮಣಿ, ನಂಗೆ ಅವೆಲ್ಲ ಫೋನಲ್ಲಿ ಮಾತಾಡಕ್ಕಾಗುತ್ತೆ ನಮ್ಮಿ. ಈಗ ಬರ್ತಾರ ತಗ ನೋಡ್ರೆ. ಗಂಗಣ್ಣರೇ, ಮನೇಲಿದ್ದೀರಾ? ಎಲ್ಲೋಗಿದ್ದೀರಾ? ಇದೀನ್ ಕಣ್ರಿ ಗೌಡ್ರೆ, ಬನ್ನಿ. ಇಲ್ಲಿಂದ ಏನ್ ಗೌಡ್ರಿಗೆ ಬನ್ನಿ ಅಂತಿದ್ದೀರಲ್ಲ, ಕರ್ಕೊಂಬನ್ನಿ ಹೋಗಿ, ನಮಗ್ ತಾನೇ ಕೆಲ್ಸ ಆಗ್ಬೇಕಿರೋದು. ಬಂದೆ ಬಿಟ್ರಲ್ಲ ಬಿಡೆ. ಬನ್ನಿ ಗೌಡ್ರೆ, ಕುತ್ಕೊಳ್ಳಿ. ಗಂಗಣ್ಣ, ಇವಾಗ ಕುತ್ಕೊಳ್ಳೋ ಅಷ್ಟು ಪುರ್ಸತ್ತಿಲ್ಲ ನಂಗೆ, ಹಾಸನಕ್ ಬೇರೆ ಹೋಗ್ ಬರ್ಬೇಕಿತ್ತು. ಈಗ ಗೌಡ್ರೆ ಹಾಸನಕ್ಕೆ? ಅಯ್ಯ ಗಂಗಮ್ಮಜ್ಜಿ, ನಮ್ದು ಇದ್ದೇ ಇರ್ತಾವಲ್ಲ, DC ಆಫೀಸ್ ಹತ್ರ ಸ್ವಲ್ಪ ಕೆಲ್ಸ ಇತ್ತು, ಹೋಗ್ ಬರ್ಬೇಕಿತ್ತು ಮೀಟಿಂಗಿಗೆ. ಹೌದಾ, ಅದೇ ನಾನು ಹೇಳಿದ್ನಲ್ಲ, ಅದೇನ್ ಮಾಡಿದ್ರಿ? ನೋಡಿದೀನಿ, ಹುಡ್ಗನ್ನ ಬಂದು ಮಾತಾಡ್ಕೊಂಡು ಹೋಗ್ತೀವಿ ಅಂತ ಹೇಳವ್ರೆ. ನೀವ್ ಹೇಳ್ಬೇಕು ಬರೋದ ಬೇಡವಾ ಅಂತ. ಅಂದಂಗೆ ಗೌಡ್ರೆ, ಹುಡ್ಗ ಏನ್ ಮಾಡ್ಕೊಂಡಿದ್ದಾರಂತೆ? ಮಂತವ ಹಿಂದೆ ಮುಂದೆ ಎಲ್ಲ ಹೆಂಗಂತ ಹೇಳಿದ್ರು ವಿಚಾರಿಸಿದಿರಾ? ಅಮ್ಮನಿ ಸುಶೀಲಾ, ಸುಮ್ಕಿರು. ಗೌಡ್ರು ನೋಡಿದಾರೆ ಅಂತ ಸಂದಾಗ ಇರುತ್ತೆ, ಅದ್ರ ಮೇಲೆ ಪ್ರಶ್ನೆ ಆಗ್ತಿದೆಯಲ್ಲ. ಬಿಡು ಗಂಗಮ್ಮ, ಅವ್ರ ತಾಯಿ ತಾನೆ, ಅವ್ರು ಕೇಳೋದ್ರಲ್ಲಿ ಏನ್ ತಪ್ಪಿಲ್ವಲ್ಲ. ಕಣ್ ಸುಶೀಲಮ್ಮ, ಎಲ್ಲ ನೋಡಿದೀನಿ. ಹುಡ್ಗ ಏನೋ ಅಂಗಡಿ ಇಟ್ಕೊಂಡಿದ್ದಾನಂತೆ, ಮಂತಾವು ಚೆನ್ನಾಗಿದ್ದಾವೆ. ಏನೋ ತೆಂಗಿನ ಮರಗಳಿದಾವಂತೆ, ಒಂದ್ 300-400. ವರದಕ್ಷಿಣೆ ಏನ್ ಬೇಡ ನಂಗೆ, ಮನೇಲಿ ಮಾಡಾಕವ್ರು ಇದ್ರೆ ಸಾಕು ಅಂತ ಹೇಳ್ತಿದ್ದ. ಹಂಗ ಇರ್ಲಿ ಗೌಡ್ರೆ, ನೀವು ನೋಡಿದಾರೆ ಅಂದ್ರೆ ಸಂದಾಗ ಇರುತ್ತೆ, ಬಂದ್ ನೋಡ್ಕೊಂಡು ಹೋಗಿ ಅಂತ ಹೇಳಿ ಅಲ್ವೇನ್ರಿ? ಗೌಡ್ರೆ, ನೀವ್ ನೋಡಿದ್ದೀರಾ ಅಂದ್ರೆ ನಾನೇನ್ ತಲೆ ಕೆಡಿಸ್ಕೊಳ್ಳಿಲ್ಲ. ನೀವು ಸಂದಾಗಿರೋದೇ ನೋಡಿರ್ತೀರಾ ಅಂತ ಗೊತ್ತು. ಅಂದಾಗೆ ನಿಮ್ ಮಗಳಿಗೂ ಒಂದ್ ಮಾತು ಕೇಳಿ. ಸುಮ್ಕಿರಿ ಗೌಡ್ರಿ, ನಿಮಗ್ ಅವಾಗ್ಲೇ ಹೇಳಿಲ್ವೇನು, ಆ ಒಮ್ಮಿಗೆ ಏನ್ ಮಾತು ಕೇಳೋದು, ಸುಮ್ಕಿರಿ. ಸರಿ ಕಂಡಗಳಿ, ಅವ್ರು ಬಂದು ಮಾತಾಡ್ಕೊಂಡು ಹೋಗ್ತಾರಂತೆ. ಗಂಗಮ್ಮಜ್ಜಿ, ನಿನ್ ನಂಬರ್ ಕೊಟ್ಟಿದ್ದೀನಿ, ಅವ್ರಿಗೆ ಫೋನ್ ಮಾಡ್ತಾರೆ ಅನ್ಸುತ್ತೆ. ಮಾತಾಡಿ ಅದೇನಂತ. ಸರಿ ಗೌಡ್ರೆ. ಸರಿ, ನನಗೆ ಗೊತ್ತಾಗುತ್ತೆ, ನಾನು ಹೋಗ್ಬಿಟ್ಟು ಬರ್ತೀನಿ. ಏನಮ್ಮಣ್ಣಿ, ಹುಡುಗರು ಮನೆ ಕಡೆಯವರು ಫೋನ್ ಗೀನ್ ಹಚ್ಚಿದ್ರೆ ಬರ್ರಿ ಅಂತ ಹೇಳದ, ಏನ್ ಹೇಳಿ? ಅತ್ತೆ, ಗೌರ್ಮೆಂಟ್ ಕೆಲಸ ಇಲ್ಲ, ಏನಾದ್ರೂ ಇಂಜಿನಿಯರಿಂಗ್ ಮಾಡಿರೋರಿಗೆ ನೋಡೋದಲ್ವಾ? ಸುಮ್ಕಿರು. ಸ್ವಂತ ಅಂಗಡಿ ಇದ್ರೆ ಅದಕ್ಕಿಂತ ಜಾಸ್ತಿನೇ ದುಡಿತಿರ್ತಾನೆ. ತೆಂಗಿನ ತೋಟ ಬೇರೆ ಇದೆ ಅಂತ ಅದೇ ಯಾಕಂಗಾರ್ತಿ? ಒಂದ್ ಮಾತು ಬಂದು ನೋಡ್ಕೊಂಡು ಹೋಗ್ಲಿ ತಗ. ಸರಿ ಅತ್ತೆ, ಬರಕ್ ಕೇಳಿ. ಸರಿ, ಅವ್ರ ಫೋನ್ ಹಚ್ಚಿದ್ಮೇಲೆ ಬರ್ತೀನಿ ನಾನುವೆ. ಸರಿ ಅತ್ತೆ. ನೀವು ಅಪ್ಪ ಸೇರ್ಕೊಂಡು ಏನ್ ಮಾಡ್ಬೇಕು ಅಂತ ಇದ್ದೀರಾ? ಯಾರಿಗೆ ಕೇಳಿ ಇವೆಲ್ಲ ಮಾಡ್ತಿದ್ದೀರಾ ಅಂತ ನೀವು? ನಾನ್ ಈಗ್ಲೇ ಮದ್ವೆಗಿದ್ದೀವಿ ಎಲ್ಲ ಆಗಕ್ಕಿಲ್ಲ ನಾನು. ಹಿಂಗ್ಯಾರೆ ಕೇಳಿದ್ರು ಸುಪ್ನಾತಿ, ನಾವ್ ಹೇಳ್ದಂಗ್ ಕೇಳ್ಕೊಂಡಿರು. ಸಂಜೆ ಹೊತ್ತಿಗೆ ಹುಡ್ಗ ನೋಡಕ್ ಬರ್ತಾರೆ, ಹಿಂಗೆ ಏನಾದ್ರು ಮುಖ ಊದಿಸ್ಕೊಂಡಿದ್ರೆ ಹಂಗೆ ಕಿವುದ್ ಬಿಡ್ತೀನಿ ನೋಡು. ಏನಾದ್ರು ಮಾಡ್ಕೊಳ್ಳಿ ಹೋಗಿ. ಬರ್ಲಿ ಅದ್ ಯಾರು ಬರ್ತಾನಂತ ನಾನು ನೋಡ್ತೀನಿ. ಅಮ್ಮಣಿ, ಗೌಡ್ರು ಆಗ್ಲೇ ತುಂಬಾ ಫಾಸ್ಟ್ ಆಗಿದ್ದಾರೆ ಬಿಡು. ಏನಾಗ್ಬಿಡ್ತು? ಹುಡ್ಗನ್ ಮನೆಯವರು ಈಗ್ಲೇ ಫೋನ್ ಹಚ್ಚಿದ್ರು. ನಮ್ ಚಂದ್ರಪಟ್ಟಣದವರಂತೆ ಹುಡ್ಗ ಈಗ್ಲೇ ಬಂದ್ ಸಂಜೆ ಹೊತ್ತಿಗೆ ಒಬ್ನೇ ಬಂದು ಮಾತಾಡಿಸ್ಕೊಂಡು ಹೋಗ್ತೀನಿ ಅಂತ ಹೇಳ್ತಿದ್ನಂತೆ. ಅವನೇನೋ ಹುಡ್ಗಿ ಹತ್ರ ಏನೋ ಮಾತಾಡ್ಬೇಕಂತೆ. ಈಗಿನ ಕಾಲವು ಬಾರಿ ಫಾಸ್ಟ್ ಇದಾರೆ ಬಿಡಿ. ಇನ್ನೇನು ಬಂದ್ ಮಾತಾಡ್ಕೊಂಡು ನೋಡ್ಕೊಂಡು ಹೋಗಕ್ ಕೇಳಿ. ಆಗ್ಲೇ ಬರ್ತಿದ್ದೀನಿ, ನಿಮ್ಮೂರ್ ದಾರಿಲ್ಲೇ ಇದ್ದೀನಿ ಅಂತ ಹೇಳ್ತಿದ್ದ. ಒಂದ್ ಸ್ವಲ್ಪ ರೆಡಿ ಮಾಡ್ಸೋ ಹುಡ್ಗಿನ. ಹೆಂಗ್ ಮುಖ ಉದಿಸ್ಕೊಂಡಿದ್ದಾಳಲ್ಲ, ನಾನು ಏನೇ ರೆಡಿನೂ ಆಗಲ್ಲ, ಏನು ಮಾಡ್ಕೊಳಲ್ಲ. ಹೆಂಗಿರ್ತೀನಿ ಹಂಗೆ ಇರೋದು ನಾನು. ಹಂಗಲ್ಲ ಕಣವ ಸುಬ್ಬಿ,
ಬರೋರು ಇದ್ದಾಗ ಒಂದ್ ಸ್ವಲ್ಪ ಮುಖ ಖುಷಿಯಾಗಿದ್ರೆ ಚಂದ ಅಲ್ವಾ? ನನ್ ಮುಖ ಇರೋದೇ ಈ ಕಣಜ್ಜಿ, ನಾನು ಹೀಗೆ ಇರೋದು. ಬಿಡತ್ತೆ, ಏನೋ ಬಂದ್ ನೋಡ್ಕೊಂಡು ಹೋಗ್ಲಿ. ಆಂಟಿ, ಅಂಕಲ್, ಯಾರಾದ್ರೂ ಇದ್ದೀರಾ ಮನೇಲಿ? ಅತ್ತೆ ಅವ್ರೇ ಅನ್ಸುತ್ತೆ, ಒಳಗ್ ಕರೀರಿ. ಲೇ ಸುಬ್ಬಿ, ಅವ್ರು ಏನ್ ಮಾತಾಡಿಸ್ತಾರೆ ಅದಕ್ಕೆಲ್ಲ ಸಂದಾಗ ಮಾತಾಡು. ಅವ್ರ ಹತ್ರನು ನಮ್ಮಂಗ್ ಮಾತಾಡಂಗೆ ಮುಖ ಉದುರ್ಸ್ಕೊಂಡ್ ಮಾತಾಡಿದ್ರೆ ನಿಮ್ ಮುಖಕ್ಕೆ ಎರಡು ಬರೆ ಆಗ್ತದೆ ನೋಡು. ಹಾ ಬಾರಪ್ಪ, ಇಲ್ದಿವಿ ಎಲ್ರು ಬಾ. ಆಂಟಿ, ಅದೇ ಗೌಡ್ರು ಫೋನ್ ಹಚ್ಚಿದ್ರು. ಗಂಗಮ್ಮ ಆಂಟಿ ಅಂದ್ರೆ ಇಲ್ಲಿ ಯಾರು? ನಾನೇ ಕಣಪ್ಪ, ನಾನೇ ಫೋನ್ ಎತ್ತಿದ್ದು ಅವಾಗ. ಆಂಟಿ, ಅದೇ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಅದೇನಕ್ ನಾಚ್ಕತಿಯ, ಬಿಡಪ್ಪ, ಇವೆಲ್ಲ ಏನಿಲ್ಲ. ಬಾ ಬಾ ಕುತ್ಕ. ಏನಪ್ಪ ನಿನ್ನ ಹೆಸರು? ಏನ ಅಂಗಡಿ ಇಟ್ಕೊಂಡಿದ್ದೀಯಾ ಅಂತರು? ಏನ್ ಅಂಗಡಿ? ಅಂಕಲ್, ನನ್ನ ಹೆಸರು ರಾಜು ಅಂತ. ಸ್ವಂತ ಬಟ್ಟೆ ಅಂಗಡಿ ಇದೆ ಕಣಂಕಲ್. ಓ, ಬಟ್ಟೆ ಅಂಗಡಿಯಾ? ಒಳ್ಳೇದು ಒಳ್ಳೇದು. ಇಲ್ಲ ಅದ್ಯಾಕಾಗ ನಿಂಕೊಂಡ್ಬಿಟ್ಟೆ? ಹೋಗು, ಕಾಪಿ ಟೀ ಇಲ್ಲ ಜ್ಯೂಸ್ ಏನಾದ್ರು ಸುಬ್ಬಿ ಕೈಲಿ ಕೊಟ್ಟು ಕಳ್ಸು. ಅಂದಾಗೆ ನಿಮ್ಮ ಮಗಳು ಹೆಸರು ಸುಬ್ಬಿನಾ ಅಂಕಲ್? ಸುಬ್ಲಕ್ಷ್ಮಿ ಕಣಪ್ಪ, ನಾವೆಲ್ರು ಸುಬ್ಬಿ ಸುಬ್ಬಿ ಅಂತ ಕರಿತೀವಿ. ಹೌದಾ? ಈ ಆಂಟಿ ಹೆಸರು ಗಂಗಮ್ಮ ಆಂಟಿ, ಹಾಗೆ ಆಂಟಿ ಹೆಸರು ಸುಶೀಲಮ್ಮ ಕಣಪ್ಪ. ನನ್ನ ಹೆಸರು ಸುಶೀಲ. ಹ್ಮ್. ಅದ್ಯಾಕೆ ಮುಖ ಉದುರಿಸ್ಕೊಂಡು ಹಂಗೆ ನಿಂತ್ಕೊಂಡಿದ್ಯಾ? ಬಾ ಒಳಕ್ಕೆ. ನಾನು ಎಲ್ಲೂ ಬರಕಿಲ್ಲ, ಸುಮ್ಮನೆ ಹೋಗಮ್ಮ. ಬಾರವ್ವ ಒಳಕ್ಕೆ, ಜ್ಯೂಸ್ ಕೊಟ್ಟು ಕಳಿಸ್ತೀನಿ, ಕೊಡುವಂತ ಬಾ. ಆಂಟಿ, ಜ್ಯೂಸ್ ಗೀಸ್ ಎಲ್ಲ ಏನ್ ಬೇಡ, ಒಂದ್ ಕಪ್ ನೀರ್ ಕೊಡಿ ಸಾಕು. ನೀರಾ? ಕೊಡ್ತೀನಿ ತಡಿ ನಿಂಗೆ. ಮೇಡಮ್ಮ, ನಾನೇ ಹೋಗಿ ತಾಪನ್ ಕೊಡ್ತೀನಿ. ಹುಡ್ಗ ಏನ್ ಸಂದಾಗೆ ಇದ್ದಾನೆ, ಈ ಮುಸುಡಿಗಿಂತ ಸಂದಾಗೆ ಇದ್ದಾನೆ, ಅದ್ಯಾಕೆ ಹಿಂಗ ಆಡ್ತಾವಳಿಗಳು? ಏ ಸುಶೀಲಾ, ಹುಡ್ಗ ನೋಡಕ್ ಚಂದಾಗೆ ಇದ್ದಾನಲ್ಲೇ? ಹೋಗ್ಕಣಂತೆ, ಇವಾಗಿಂದ ನಾನು ಅದೇ ಅಂತಿದ್ದೆ, ನಮ್ ಸುಬ್ಬಿಗಿಂತ ಚೆನ್ನಾಗಿ ಅವನೇ. ಬಟ್ಟೆ ಅಂಗಡಿ ಅಂದ್ರೆ ಏನ್ ಕಮ್ಮಿ ಅಲ್ಲ ಅಲ್ವೇನತ್ತೆ? ಮತ್ತೆ ಹೇಳಿಲ್ವಾ ಗೌಡ್ರು ನೋಡಿದ್ರೆ ಚಂದಾಗಿರೋದು ನೋಡಿರ್ತಾರಂತ? ಹ್ಞೂ ಕಣತ್ತೆ, ದೇವ್ರ ದಯದಿಂದ ಈ ಹುಡ್ಗ ಒಪ್ಕೊಂಡ್ರೆ ಸಾಕು. ಕಾಫಿ ತಗೊಳ್ಳಿ. ನೋಡ ಸುಶೀಲಮ್ಮ, ಸುಬ್ಬಿ ಹುಡ್ಗ ನೋಡ್ ತಕ್ಷಣ ನೀರ್ ಕೇಳಿದ್ರು ಕಾಪಿನತ್ ಮಾಡ್ಕೊಂಬಂದ್ ಕೊಡ್ತಾವಳಲ್ಲ. ಅತ್ತೆ ನೋಡಿ ಹೆಂಗ್ ಮುಖ ಓದಿಸ್ಕೊಂಡಿದ್ಲು, ಇವಾಗ ಹೆಂಗಿದ್ದಾಳಂತ. ಸಂದಾಗಿದ್ದಾನಲ್ಲ ಅದಕ್ಕೆ. ಏನವ ಸುಬ್ಬಿ, ಈಗ್ಲೇ ನೀರ್ ಕೇಳಿದ್ರೇನೆ ಕಾಪಿ ತಂಗ್ ಕೊಡ್ತಿದ್ಯಾ? ಹಂಗೇನಿಲ್ಲ ಕಣಜ್ಜಿ, ಏನ್ ನೀರ್ ಕುಡಿತಾರೆ, ಕಾಪಿ ಕುಡಿಲಿ ಅಂತ ಕಾಪಿನೇ ಮಾಡ್ಕೊಂಬಂದೆ. ಹುಡ್ಗ ಮುಗ್ದಲ್ಲಿ ನಗು ನಗು ನೋಡು. ತಗೊಳ್ಳಿ ಕಾಫಿ. ಥ್ಯಾಂಕ್ಸ್. ಕಾಫಿ ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು. ನೋಡಮ್ಮಿ ಸುಶೀಲಮ್ಮ, ನಿಮ್ ಮಗಳು ಯಾವತ್ತಾರ ನಿಮ್ಗೆ ಕಾಪಿ ಗೀಪಿ ಮಾಡ್ಕೊಟ್ಟಿದ್ದಾಳ? ಹ್ಞೂ ಕಣತ್ತೆ, ನೋಡಿ ಒಂದಿನಾನು ಒಂದ್ ಗ್ಲಾಸ್ ನೀರೇ ಕೊಟ್ಟಿಲ್ಲ ಅವಳು. ಎದ್ ಬಂದು ಅವಳಿಗೆ ಕಾಪಿ ಸಂದಾಗ ಮಾಡ್ತಕ್ ಬರುತ್ತೆ ಅಂತ ಈಗ್ಲೇ ನನಗೆ ಗೊತ್ತಾಗಿದ್ ನೋಡಿ. ಒಂದ್ಸಲ ಹಂಗೆ ಕೊರಿತಿತ್ತು, ಅದು ಏನ್ ಹಂಗ್ ಮಾಡ್ಕೊಂಬಂದವಳೋ ಏನ ಅಂತ. ನೋಡಿ ಸಂದಾಗೆ ಮಾಡ್ಕೊಂಬಂದವಳು ಅಂತಲ್ಲ. ಲೇ ಅಮ್ಮಣಿ, ಇವಳಿಗೆ ಯಾವಾಗ ಕಾಪಿ ಮಾಡೋದ್ ಕಲಿಸ್ಕೊಟ್ಟಿದ್ದೆ? ರೀ, ನಾನೆಲ್ ಮಾಡ್ದ್ ಕಲ್ಸ್ಕೊಂಡಿದೀನಿ, ಅವಳೆ ಎಲ್ಲ ಕಲ್ಕೊಂಡವಳೆ. ಪರವಾಗಿಲ್ಲ ಕಣೆ, ನಮ್ಮ ಮಗಳು ಹಿಂಗಾದ್ರೂ ನಮ್ಮ ಮರ್ಯಾದೆ ಸ್ವಲ್ಪ ಉಳಿಸಿದ್ಲಲ್ಲ. ಒಂದ್ ನಿಮಿಷ ಕಾಪಿ ಕುಡಿತೀರಿ, ಬರ್ತೀನಿ. ಹಾ ಸರಿ ಆಯ್ತು. ಕಾಫಿ ಕುಡಿತೀರಪ್ಪ, ಏನಾದ್ರೆ ತಿನ್ನಕ್ ತಾ ಬರ್ತೀನಿ. ಇಲ್ಲ ಆಂಟಿ, ತಿನ್ನಕ್ಕೆಲ್ಲ ಏನ್ ಬೇಡ. ಇರ್ಲಿ ಕಣಪ್ಪ, ನೂಡಲ್ಸ್ ಪಾಸ್ತಾ ಮಾಡಿದೀನಿ, ತಿನ್ಕೊಂಡ್ ಸ್ವಲ್ಪ ಹೋಗುವಂತೆ. ಮಣ್ಣಿ, ಅದೇನ್ ಹೇಳ್ಕೊಂಡೆ ನಿಂಕೊಂಡ್ಬಿಟ್ಟೆ, ಹೋಗ್ತಾ ಬಂದ್ ಕೊಡೋಗು, ತಿಂತಾರೆ. ತಗೊಳ್ಳಿ, ಪಾಸ್ತಾ ಮತ್ತೆ ನೂಡಲ್ಸ್ ಇದೆ, ಸ್ವಲ್ಪ ತಿನ್ನಿ. ಇಲ್ಲ ನಂಗೇನು ಹಸುವಿಲ್ಲ. ಅಯ್ಯ ದೇವ್ರೆ, ಈ ಟೀ ಕುಡಿತಾನೆ ಹೊಟ್ಟಲ್ ಗುಳ ಗುಳ ಅಂತ ಇತ್ತೆ. ಬೇರೆ ಏನಾಗ್ಬಿಡ್ತಪ್ಪ, ಹೊಟ್ಟೆ ಹಿಂಗ್ ತೊಳಸ್ತಿದೆ, ಇದ್ರಲ್ಲಿ ಬೇರೆ ಇವೆಲ್ಲ ಕೊಡ್ತಿದ್ದಾರೆ. ತಿಂದ್ರೆ ಇನ್ನು ಏನಾದ್ರು ಆಗ್ಬಿಟ್ರೆ ಇಲ್ಲೇ ಏನ್ ಮಾಡ್ಲಿ? ಇರ್ಲಿ, ಒಂದ್ ಸ್ವಲ್ಪ ಆದ್ರೂ ಸ್ವಲ್ಪ ತಿನ್ನಿ. ಅಯ್ಯೋ, ಇವಾಗ ಒತ್ತಾಯ ಮಾಡ್ದಾಗಿಲ್ಲ ಅಂತ ಹೇಳಕ್ಕೂ ಆಗಲ್ಲ. ಸರಿ ಇಲ್ಲಿ ಕೊಡಿ, ತಿಂತೀನಿ. ಅಯ್ಯ, ಇದೇನು ಹಿಂಗಾಗ್ತೈತೆ ಹೊಟ್ಟೆಲಿಕ್ಕೆ? ಕಾಫಿ ಸಾಕು, ಒಳಗಡೆ ತಗೊಂಡೋಗಿಡಿ. ಇವಾಗ ಆಗ್ತಿದೆಯಾ ಕುಳು ಕುಳು ಮೊಟ್ಟೆ ಮಗನೇ? ಇದನ್ನು ತಿನ್ನು, ನಿನಗಿದೆ ಮಾರಿ ಹಬ್ಬ ಇವತ್ತು. ನಿಮ್ ಊರಿಗೆ ಹೋಗ್ಬಾರ್ದು, ಹಂಗಾಕಿದ್ದೀರಿ ಮಾತ್ರ. ದಾರಿ ಉದ್ದಕ್ಕೂ ಬೇದಿ ಕಿತ್ಕೊಳ್ತೀವತ್ತಿ ಒಯ್ಯಂದು. ಈ ಅಂದಂಗೆ ವಾಶ್ರೂಮ್ ಯಾವ ಕಡೆ ಹೋಗ್ಬೇಕು? ಶುರು ಆಯ್ತು ಆಗ್ಲೇ. ಸ್ಟ್ರೈಟ್ ಹೋಗಿ ಲೆಫ್ಟ್ ತಗೊಳ್ಳಿ. ಅಯ್ಯ ದೇವ್ರೆ, ಇದೇನು ಹಿಂಗಾಗ್ತೈತಲ್ಲ. ಎಲ್ಲೈತಪ್ಪ ವಾಶ್ರೂಮು? ಅದ್ಯಾಕೆ ಸುಬ್ಬಿ ಹಂಗ್ ನಗಾಡ್ತಿದ್ಯಾ ಒಳಗಡೆನೆ? ಸುಶೀಲಮ್ಮ, ನೀನೇ ನಿಂಗ್ ಕೇಳ್ತೀಯ. ಪಾಪ ನಾಚ್ಕೊಂಡ್ರೆ ಇನ್ನೇನ್ ಮಾಡ್ತಾಳೆ ಹೇಳು? ಕಣಜ್ಜಿ, ಯಾವ್ದ್ರ ಮುಕ್ತಲ್ಲಿ ಏನೋ ಯೋಚನೆ ಮಾಡ್ತಂಗಿಲ್ವೇನ್ರಿ? ಏನಿಲ್ಲ ಸುಮ್ಕಿರಮ್ಮಿ, ಪಾಪ ಮಗಳು ಈಟೆಲ್ಲ ಮಾಡ್ತಿದ್ದಾಳೆ. ನಂಗೆ ಆಶ್ಚರ್ಯ ಆಗ್ತೈತಲ್ಲಿ, ನನ್ ಮಗಳು ಈಟೊಂದೆಲ್ಲ ಒಳ್ಳೆ ಬುದ್ಧಿ ಕಲ್ತೋಳಂತ. ನೀನೊಬ್ಳು ಸುಮ್ ನಿಂಗ್ ಕಲಿ. ಇವೆರಡ್ರಲ್ಲೂ ಬೇದಿ ಮಾತ್ರ ಹಾಕಿದ್ದೀನಿ. ಬರ್ಲಿ ಇವತ್ತು ತಿನ್ಲಿ.
ಅವೈತೆ ಇನ್ನೊಂದ್ ದಿನ ನಮ್ಮ ಮನೆ ಕಡೆ ಬರ್ಬಾರ್ದು. ಫ್ರೆಂಡ್ಸ್, ನಾನ್ ಮಾಡ್ದಂಗೆ ಇನ್ಯಾರು ಮಾಡಕ್ ಹೋಗ್ಬೇಡಿ. ಇನ್ನ ರಾಜುಗೆ ಏನೇನ್ ಕಾಟ ಕೊಡ್ತೀನಿ ಅಂತ ನೋಡ್ಬೇಕಂದ್ರೆ ನಮ್ಮ ಚಾನೆಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಅಂಡ್ ಕಮೆಂಟ್ ಮಾಡಿ ಫ್ರೆಂಡ್ಸ್.